ಚಂದ್ರಶೇಖರ್ ಗುರೂಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಉಚಿತವಾಗಿ 1 ದಿನದ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡೆಯಿರಿ. ಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ವಯೋವೃದ್ಧರ ಸಮ್ಮುಖದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಶ್ರೀ ಚಂದ್ರಶೇಖರ ಗುರೂಜಿಯವರು ಆಚರಿಸಿಕೊಂಡರು. ಗುರೂಜಿಯವರಿಗೆ ಆರತಿ ಬೆಳಗುವ ಮೂಲಕ ವೃದ್ಧರು ಶುಭ ಹಾರೈಸಿದರು. ಗುರೂಜಿಯವರು ಎಲ್ಲ ವೃದ್ಧರಿಗೆ ಊಟವನ್ನು ಬಡಿಸುವ ಮೂಲಕ ಹಿರಿಯ ವೃದ್ಧರ ಆಶೀರ್ವಾದವನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಶ್ರೀ ಚಂದ್ರಶೇಖರ್ ಗುರೂಜಿ, ಅಮೋಘ್, ರವೀಂದ್ರ, ಪ್ರಭಾಕರ್, ವಿಕ್ರಮ್ ಸೇರಿದಂತೆ ಇತರರು ಹಾಜರಿದ್ದರು. ಸಂಸ್ಕಾರಗಳನ್ನ ಹಾಳು ಮಾಡ್ತೀವಿ, ಎಲ್ಲವಕ್ಕಿಂತ ದೊಡ್ಡವರಿಗೆ ನಮಸ್ಕರಿಸೋದು ಹಾಳು ಮಾಡ್ತಿದ್ದೀವಿ. ಮನೆಯಲ್ಲಿ ಸಂಸ್ಕಾರನೇ ಮಕ್ಳಿಗೆ ಹೇಳ್ಕೊಡ್ತಿಲ್ಲ. ನಾವು ಪ್ರತಿಯೊಂದು ಮಕ್ಳಿಗೆ ಏನು ಹೇಳ್ಕೊಟ್ಟಿವಿ, ಈ ಅನಾಥಾಶ್ರಮ ಆಗಲಿ ಕಾರಣ ಏನಂದ್ರೆ ಮಕ್ಳಿಗೆ ಹೇಳ್ಕೊಟ್ಟಿರೋದು ಎರಡೇ, ಡಾಕ್ಟರ್ ಆಗಲಿ ಇಂಜಿನಿಯರ್, ಮನುಷ್ಯರಾಗಲಿ ಅಂತ ನಾವು ಯಾರಿಗೂ ಹೇಳ್ಕೊಡ್ಲಿಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಆ ಜಗನ್ಮಾತೆ ಮಳಿಯಮ್ಮ ಒಳ್ಳೇದು ಮಾಡಲಿ. ನಾನು ಹುಟ್ಟು ಹಬ್ಬ ಅನ್ನೋದಕ್ಕಿಂತ ಹೆಚ್ಚಾಗಿದ್ದು ಪ್ರತಿನಿತ್ಯ ತಾಯಿ ನನಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾಳೆ. ಪ್ರತಿ ವರ್ಷ ನನ್ನ ಕೈಲಾದ ಅಳಿಲು ಸೇವೆ ಮಾಡ್ತಾ ನನ್ನ ಆಶ್ರಮದ ಅಮೋಘ ಸೆಕ್ರೆಟರಿ ಬಂದಿದ್ದರು, ಅದನ್ನೇ ಹೇಳಿದೆ, ಬಾಪ ನೀನು ಅಂತೇಳಿ. ನಾನು ಅವನಿಗೆ ಹೇಳೋದು ಅಷ್ಟೇ, ಮನುಷ್ಯ ಭೂಮಿಗೆ ಬಂದಾಗೋಗಿದೆ, ಧರ್ಮದ ಕಾರ್ಯ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.